ಬಿಜೆಪಿ ಸರ್ಕಾರಕ್ಕೆ ಮತಗಳ್ಳತನ ಮಾಡೋ ಬಿಜೆಪಿ ಸರ್ಕಾರಕ್ಕೆ ವೋಟ್ ಚೋರ್ ವೋಟ್ ಚೋರ್ ಗತಿ ಚೋರ್ ಗತಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಗತಿ ಚೋರ್ ಗತಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಗತಿ ಚೋರ್ ಗತಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ಮೋದಿ ಚೋರ್ ಮೋದಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಮೋದಿ ಚೋರ್ ಗತಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ಮೋದಿ ಚೋರ್ ವೋಟ್ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ವೋಟ್ ಚೋರ್ ಮೋದಿ ಚೋರ್ ಮೋದಿ ಚೋರ್ ಮೋದಿ ಚೋರ್ ಗತಿ ಚೋರ್ ಗತಿ ಚೋರ್ ಮೋದಿ ಚೋರ್ ಮೋದಿ ಚೋರ್ ಮನುಷ್ಯನಿಗೆ ಒಂದೊಂದು ವೋಟ್ ಇರಬೇಕು. ಅವರು ಸರಿಯಾದ ಒಂದು ವ್ಯಕ್ತಿನ ಆರಿಸೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಅಡಿಪಾಯನ ಸ್ಟ್ರಾಂಗ್ ಆಗಿಡಬೇಕು ಅನ್ನೋದು ಒಂದು ಅವರ ಆಶಯ ಏನಿತ್ತು. ಇವತ್ತು ಆಶಯಕ್ಕೆ ಧಕ್ಕೆ ಬಂದಿದೆ. ಇವತ್ತೇನು ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದಕ್ಕೆ ಅಪಚಾರ ನಡೆದಿದೆ. ಇವತ್ತು ವೋಟನ್ನ ಚೋರಿ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ನ್ಯಾಯಯುತವಾದಂಥ ಮತದಾನ ಆಗ್ತಾ ಇಲ್ಲ, ಮತದಾನದ ಕಳ್ಳತನ ಆಗ್ತಾ ಇದೆ. ಇದನ್ನು ಸ್ಟಾಪ್ ಮಾಡಬೇಕು. ಈ ಒಂದು ಏನು ಕೇಂದ್ರ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಅದು ನೈತಿಕವಾದಂಥ ಮಾರ್ಗದಲ್ಲಿ ಬಂದಿಲ್ಲ, ಅನೈತಿಕ ಮಾರ್ಗದಲ್ಲಿ ಇವತ್ತು ಸರ್ಕಾರ ರಚಿಸಿದೆ. ಯಾಕೆಂದರೆ ಇದನ್ನು ಎಷ್ಟೋ ಜನ ತಾವು ನೋಡಿದ್ದೀರಿ. ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರು ಇದೇ ಜಾಗದಲ್ಲಿ ಡೀಟೇಲ್ಡ್ ಆಗಿ ಅವತ್ತೊಂದು ದಿವಸ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಮೀಡಿಯಾದವರು ಕೂಡ ಅದನ್ನು ವೆರಿಫೈ ಮಾಡಿ ನೀವು ಹೇಳಿದಿರಿ, ಹೌದು ಇದೆಲ್ಲ ಆಗಿರೋದು ಸತ್ಯ, ಅನ್ಯಾಯ ಆಗಿದೆ ಅನ್ನೋದನ್ನ ಮೀಡಿಯಾಗಳು ಕೂಡ ಅದನ್ನು ಗಮನಕ್ಕೆ ತಂದಿದ್ದಾವೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಪಾರ್ಲಿಮೆಂಟಲ್ಲಿ, ನಾನೊಬ್ಬ ಸಂಸದನಾಗಿ ಹೇಳ್ತಾ ಇದ್ದೀನಿ, ನಾವು ಪಾರ್ಲಿಮೆಂಟಲ್ಲಿ ಒಂದು ಡೇ ಒಂದಿಂದ ನಾವು ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ನಡೀಲಿ, ಇದು ಸತ್ಯ ಅಸತ್ಯತೆಗಳು ಹೊರಗಡೆ ಬರಲಿ, ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಅದರಿಂದ ಪಾರ್ಲಿಮೆಂಟಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ನಡೀಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ಕೊಂಡು ಬಂದ್ವಿ. ಇವತ್ತೊಂದು ತನಕ ಕೂಡ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ. ಇದು ನಮ್ಮ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಕಾರಣಕ್ಕೆ ಅದಕ್ಕೆ ನಾವು ಜನತಾ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಈ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಭಾರತದ ಪ್ರಜೆಗೆ, ಒಬ್ಬ ಮತದಾರನಿಗೆ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಅನ್ಯಾಯ ನಮ್ಗಳ ಹೆಸರಿನಲ್ಲಿ ಇವತ್ತು ಕಳ್ಳತನದ ಮತದಾನ ಆಗಿ ಒಂದೊಂದು ಮನೆಯಲ್ಲಿ 100 ಮತ, 200 ಮತ, 50 ಮತಗಳು ಅಡ್ರೆಸ್ ಇಲ್ದೇನೆ ಇರುವಂಥ ಮನೆಗಳಲ್ಲೂ ಕೂಡ ಇವತ್ತು ಮತದಾನ ಮಾಡಿದ್ದಾರೆ. ಇದನ್ನು ಯಾರೇ ಮಾಡಿರ್ಬೋದು. ರಾಹುಲ್ ಗಾಂಧಿ ಹೇಳ್ತಾ ಇರೋದು ಇಷ್ಟೇ, ಅಂಥವ್ರನ್ನ ನೀವು ಪನಿಷ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಯಾಕೆ ನೀವು ಅದನ್ನದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ? ಆ ಕಾರಣಕ್ಕೆ ಇವತ್ತೇನು ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ ಇಶ್ಯೂನ, ಇಡೀ ಎಲ್ಲ ಆಪೋಸಿಷನ್ ಪಾರ್ಟಿಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ನಾವು ಕ್ಯಾಂಡಲ್ ಲೈಟ್ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ACC ನಿರ್ದೇಶನದ ಮೇರೆಗೆ ಇದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಒಂದು 4-5 ದಿವಸ ಆದಮೇಲೆ, ಯಾಕೆಂದರೆ ಅವರೆಲ್ಲ ಹೌಸಲ್ಲಿ ಬ್ಯುಸಿ ಇದ್ದಾರೆ, ಇನ್ನೊಂದು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ನ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತೇನು ನಾವು ಮಾಡ್ತಾ ಇದ್ದೀವಿ ಒಂದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇರುವಂಥದ್ದು. ಆದ್ದರಿಂದ ನಾವು ಇವತ್ತೇನು BJP ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ ವಿರೋಧವಾಗಿ ಇವತ್ತು ಈ ಪ್ರೊಟೆಸ್ಟ್ನ ಮಾಡ್ತೀವಿ.